ಒಳಗಡೆ ಎಂಟ್ರಿ ಆದ ತಕ್ಷಣ ಇದೇ ಹೈವೇ. ಇದರೊಳಗೆ ಲೇಔಟಲ್ಲಿ ಎಲ್ಲ ಥರ ಫೆಸಿಲಿಟಿ ಕೊಟ್ಟಿದ್ದೀನಿ ಸರ್. ನೀವು ಡ್ರೈನೇಜ್ ಆಗಿರ್ಬೋದು, ವಾಟರ್ ಕಲೆಕ್ಷನ್ ಆಗ್ಬೋದು, ಪ್ರತಿಯೊಂದು ಇದರೊಳಗೆ ಕಂಪ್ಲೀಟ್ ರೆಡಿ ಇದೆ. ಮತ್ತು ಇದು 42 ಎಕರೆಗೆ ಫುಲ್ ಕಾಂಪೌಂಡ್ ಇದೆ. ಬೆಂಗಳೂರು ಒಂದು ಸೈಟ್ 30-40 ಸೈಟ್ ತಗೋಬೇಕು, 1 ಕೋಟಿ ಕಡಿಮೆ ನಿಮ್ಗೆ ಯಾವುದು ಸೈಟು ಸಿಗಲ್ಲ. 100% ಪ್ಯೂರ್ಲಿ ಕನ್ವರ್ಷನ್ ಆಗಿರೋಂಥ ಪ್ರಾಪರ್ಟಿ ಇದು. ಜಸ್ಟ್ ನೀವು 10,000 ರೂಪಾಯಿ ಕೊಡಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ಧಾತ್ರಿ ಡೆವಲಪರ್ಸ್ MD ಆದಂಥ ಮಂಜುನಾಥ್ ಮಾತಾಡ್ತಿದ್ದೀನಿ. ನೀವು ಆಲ್ಮೋಸ್ಟ್ ಈ ಲೇಔಟ್ನ ತುಂಬ ಸರಿ ನೋಡಿದ್ದೀರಿ, ತುಂಬ ಸರಿ ನಾನು ತೋರಿಸಿದ್ದೀನಿ ಲೇಔಟ್ನ. ಬಟ್ ಏನಂದರೆ ಇದು ಬಂದು ನೆಲಮಂಗಲ ನಿಯರೆಸ್ಟ್ ಇರೋಂಥ ಲೇಔಟ್ ಇದು. ಈ ಹೈವೇಯಿಂದ ಶಿವಗಂಗೆ ಹೋಗುವಂಥ ಇಂಡಸ್ಟ್ರಿಯಲ್ ಏರಿಯಾಗೆ ಅಟ್ಯಾಚ್ ಆಗಿರುವಂಥ ಹೈವೇ ಇದು. ಮುಂದೆ ಫ್ಯೂಚರು ಇದು 60 ಫೀಟ್ ರೋಡ್ ಆಗ್ತಿದೆ. ಇದು ಕಂಟಿನ್ಯೂಸ್ ಶಿವಗಂಗೆ ಹೋಗುವಂಥ ರೋಡು, ಅದರ ಅಟ್ಯಾಚ್ ಆಗಿ ಲೇಔಟ್ ಮಾಡಿರೋಂಥದ್ದು ಇದು. ಇದರಲ್ಲಿ ಬಂದು 127 ಸೈಟ್ ಇದೆ. ಅದರೊಳಗೆ ಆಲ್ರೆಡಿ ಸುಮಾರು ಒಂದು 60 ಸೈಟು ಸೋಲ್ಡ್ ಔಟ್ ಆಗಿದೆ. ಇನ್ನೊಂದು 50ರಿಂದ 60 ಸೈಟು ಇದರೊಳಗೆ ಬ್ಯಾಲೆನ್ಸ್ ಉಳಿದಿದೆ. ನಿಮಗೆ ರೋಡ್ ಫೇಸಿಂಗ್ ಆಗಿರ್ಬೋದು, ರೋಡ್ಗೆ ಆಗಿರ್ಬೋದು, ಮತ್ತು ಪಕ್ಕದಲ್ಲೂ ಇದೆ. ಬಟ್ ಭಾಳಷ್ಟು ಅನುಕೂಲ ಇರೋಂಥ ಲೇಔಟು. ಬಟ್ ಅದರಲ್ಲಿ ಏನಂದರೆ 100% ಪ್ಯೂರ್ಲಿ ಕನ್ವರ್ಷನ್ ಆಗಿರೋಂಥ ಪ್ರಾಪರ್ಟಿ ಇದು. ಕನ್ವರ್ಷನ್ ಆಗಿದೆ, ಇಂಡಿವಿಜುವಲ್ ಖಾತಕ್ಕೂ ಇದೆ. ಮತ್ತು ನಿಮಗೆ ಲೋನ್ ಬೇಕಾ, ಬ್ಯಾಂಕ್ ಲೋನ್ ಫೆಸಿಲಿಟಿ ಇದೆ ಇದರೊಳಗೆ. ಎಲ್ಲ ಬ್ಯಾಂಕಲ್ಲೂ ಕೂಡ ಲೋನ್ನ ಮಾಡಿಸ್ತಿದ್ದೀನಿ. ICICI ಆಗಿರ್ಬೋದು, LIC ಆಗಿರ್ಬೋದು, HDFC ಆಗಿರ್ಬೋದು, ಎಲ್ಲ ಬ್ಯಾಂಕಲ್ಲೂ ಕೂಡ ಲೋನ್ ಆಗ್ತಿದೆ ಇದರೊಳಗೆ. ಮತ್ತು ಇದು 42 ಎಕರೆಗೆ ಫುಲ್ ಕಾಂಪೌಂಡ್ ಇದೆ. ನಿಮ್ಗೆ ಎಲ್ಲೂ ಕೂಡ ಒಂದೇ ಗೇಟ್ ಕೊಟ್ಟಿರೋದು, ಎಲ್ಲೂ ಕೂಡ ನೀವು ಹೊರಗಡೆ ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ. ಮತ್ತು CC ಕ್ಯಾಮ್ರಾ ಫೆಸಿಲಿಟಿ ಇದೆ. ಎಲ್ಲ ಥರ ಅನುಕೂಲನೂ ಕೊಟ್ಟಿದ್ದೀವಿ. ಸರ್, ಇಲ್ಲೇ ಒಟ್ಟು ಯಾವ ರೋಡ್ ಕನೆಕ್ಟಿವಿಟಿ ಇದೆ ಸರ್? ಇದು ಬಂದು ನಿಮಗೆ ನೆಲಮಂಗಲ ಬೈಪಾಸಿಂದ ಜಸ್ಟ್ ನೀವು 3 ಕಿಲೋಮೀಟ್ರ್ ಬಂದರೆ ಶ್ರೀನಿವಾಸಪುರ ಅಂತ ವಿಲೇಜ್ ಬರುತ್ತೆ. ಆ ವಿಲೇಜ್ ಹತ್ರ ರೈಟ್ ತೊಗೊಂಡ್ರೆ ನೀವು ಅಲ್ಲಿಂದ ಎಕ್ಸಾಕ್ಟ್ 300 ಮೀಟ್ರಲ್ಲಿ ನೀವು ಲೇಔಟ್ನ ಸಿಗುತ್ತೆ. ನಿಮಗೆ ಬಾವಿಕೆರೆ ವಿಲೇಜ್ ಬರುತ್ತೆ ಇದು ಲೇಔಟು. ಯಾವ ಡೈಮೆನ್ಷನಲ್ ಸೈಟ್ ಸಿಗುತ್ತೆ ಸರ್? ಇಲ್ಲಿ ಬಂದು ನಿಮಗೆ 30-50, 30-40, 20-30. ಸರ್, ಇದರೊಳಗೆ ಲೇಔಟಲ್ಲಿ ಎಲ್ಲ ಥರ ಫೆಸಿಲಿಟಿ ಕೊಟ್ಟಿದ್ದೀನಿ ಸರ್. ನಿಮಗೆ ಪವರ್ ಕಲೆಕ್ಷನ್ ಆಗಿರ್ಬೋದು, ವಾಟರ್ ಕಲೆಕ್ಷನ್, ಡ್ರೈನೇಜ್ ಆಗಿರ್ಬೋದು, ತಾರ್ ಆಗಿರ್ಬೋದು, ಪ್ರತಿಯೊಂದು ಕಲೆಕ್ಷನ್ ಕೂಡ ಕೊಟ್ಟಿದ್ದೀನಿ ಇದರೊಳಗೆ. ಯಾವುದೇ ರೀತಿ ಸಮಸ್ಯೆ ಇಲ್ಲ. ನಾಳೆ ಬೆಳಿಗ್ಗೆ ನೀವು ಮನೆ ಕಟ್ಬೋದು. ಡೌನ್ ಪೇಮೆಂಟ್ ಎಲ್ಲ ಯಾವ ರೀತಿ ಸರ್? ಇದು ನಾನು ಏನಂತಂದರೆ, ಎಲ್ಲರೂ ಹೇಳ್ತಾರೆ ಈಗ 2 ಲಕ್ಷ ಕೊಡಬೇಕಾ, ಬುಕ್ಕಿಂಗ್ಗೆ 3 ಲಕ್ಷ ಕೊಡಬೇಕಾ. ನಾನು ಬುಕ್ಕಿಂಗ್ 2 ಲಕ್ಷ 3 ಲಕ್ಷ ಕೊಡಿ ಅಂತ ಕೇಳಲ್ಲ. ಜಸ್ಟ್ ನೀವು 10,000 ರೂಪಾಯಿ ಕೊಡಿ, ಬುಕ್ಕಿಂಗ್ ಮಾಡ್ಕೊಳ್ಳಿ. ಬ್ಲಾಕಿಂಗ್ ಅಂತ ನೀವು ಮಾಡ್ಕೊಳ್ಳಿ. ನಿಮಗೆ ಡಾಕ್ಯುಮೆಂಟ್ಸ್ ಕೊಡ್ತೀನಿ, ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿಸ್ಕೊಳ್ಳಿ. ಆ ವೆರಿಫಿಕೇಷನ್ ಆದಮೇಲೆ ನಿಮಗೆ 8 ದಿವಸ ಟೈಮ್ನ ಕೊಡ್ತೀನಿ. ಅಷ್ಟರೊಳಗೆ ನೀವು ವೆರಿಫಿಕೇಷನ್ ಮಾಡಿಸ್ಕೊಂಡು ನೀವು ಬುಕ್ಕಿಂಗ್ ಅಂತ ನೀವು ಮುಂದೆ ಹೋಗ್ಬೋದು. ಇಲ್ಲ ಡೈರೆಕ್ಟ್ ರಿಜಿಸ್ಟ್ರೇಷನ್ ಇದ್ದರೆ ನೀವು 10,000 ಕೊಟ್ಟು ನೀವು ಡಾಕ್ಯುಮೆಂಟ್ಸ್ ಓಕೆ ಆಗಿದೆ ಅಂದರೆ ನಾಳೆ ಬೆಳಿಗ್ಗೆ ಬಂದರೆ ರಿಜಿಸ್ಟರ್ ಮಾಡಿಬಿಟ್ಟು ನಿಮಗೆ ಪೇಪರ್ ಕೊಡ್ತೀನಿ, ಅಮೌಂಟನ್ನ ಕೊಡ್ಬೋದು. ಮಿಡ್ಲ್ ಕ್ಲಾಸ್ ಜನಗಳು ಈ ಸೈಟ್ನ ಖರೀದಿ ಮಾಡ್ಬೋದು? ಸರ್, 100% ಸರ್. ಯಾಕೆಂತಂದರೆ ಈಗ ಮಿಡ್ಲ್ ಕ್ಲಾಸ್ ಪೀಪಲ್ಸ್ಗೆ ಈಗ ಗೊತ್ತಿದೆ. ಯಾಕೆಂತಂದರೆ ಈಗ ಬೆಂಗಳೂರಲ್ಲಿ ನೀವು ಸೈಟ್ನ ತೊಗೊಳೋದು ಭಾಳಷ್ಟು ಕಷ್ಟ ಇದೆ. ಈ ಬೆಂಗಳೂರು ಒಂದು ಸೈಟು 30-40 ಸೈಟ್ ತೊಗೋಬೇಕು, 1 ಕೋಟಿ ಕಡಿಮೆ ನಿಮ್ಗೆ ಯಾವುದು ಸೈಟು ಸಿಗಲ್ಲ. 80 ಲಕ್ಷ ಮಿನಿಮಮ್ ಅಂದರೆ 80 ಲಕ್ಷ ರೂಪಾಯಿ, ಅದ್ರ ಕಡಿಮೆ ನಿಮ್ಗೆ ಸೈಟೇ ಸಿಗೋದಿಲ್ಲ. ಬಟ್ ಇಲ್ಲಿ ಬಂದು ನಾನು ಕೊಡ್ತಿರೋದು ಬರೀ ಇದನ್ನು 1,799 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ನ ಕೊಡ್ತಿದ್ದೀನಿ. ಇದು ಅದರೊಳಗೆ ಏನಂತಂದರೆ ನೀವು ಆರಾಮಾಗಿ ಒಂದು 20 ಲಕ್ಷ ಖರ್ಚು ಮಾಡ್ಕೊಂಡು ಮನೆ ಕೊಡ್ಕೊಂಡು ನೀವು ಅಲ್ಲಿ ಬಾಡಿಗೆ ಕೊಡೋ ಇದು ಆರಾಮಾಗಿ ಲೋನ್ನ ಕಟ್ಕೊಂಡು ಹೋಗ್ಬೋದು. ಬಟ್ ಏನಂತಂದರೆ 1,799 ರೂಪಾಯಿ ಅಂದರೆ ನೀವು ಒಂದು ಸರಿ ನೋಡಿ ಈ ಜಾಗಕ್ಕೆ 1,790 ರೂಪಾಯಿ ಕೊಡ್ಬೋದೋ ಇಲ್ವ ಅಂತ. ಯಾಕೆಂದರೆ SR ವ್ಯಾಲ್ಯೂ ಬಂದು ನಿಮಗೆ 1,376 ರೂಪಾಯಿ SR ವ್ಯಾಲ್ಯೂ ಇದೆ. ಗೌರ್ಮೆಂಟ್ ವ್ಯಾಲ್ಯೂ 1,376 ರೂಪಾಯಿ ಇದೆ. ಮಾರ್ಕೆಟ್ ವ್ಯಾಲ್ಯೂ 1,790. ಪಕ್ಕದಲ್ಲೇ ಒಂದು ಲೇಔಟ್ ಇದೆ, 3,200 ರೂಪಾಯಿ ಮಾರ್ತಿದ್ದಾರೆ. ಬಟ್ ಅದು ಕೂಡ ಕನ್ವರ್ಷನ್, ನಂದು ಕೂಡ ಕನ್ವರ್ಷನ್. ನಾನು ಕೊಡ್ತೀವಿ ಜಸ್ಟ್ ನಿಮಗೆ 1,799 ರೂಪೀಸ್ಗೆ. ಇದೇ ಲೇಔಟ್ನ ನಾನು ಈಗ ಆಲ್ರೆಡಿ ರೀಸೇಲ್ ಮಾಡ್ತಿದ್ದಾರೆ ತುಂಬ ಜನ, ನೋಡಿದ್ದೀನಿ ನಾನು. ಇವಾಗ 1,800 ರೂಪಾಯಿ ಮೇಲ್ಗಡೆ ಇನ್ನೊಂದು ಲೇಔಟ್ ಇದೆ, ಅದನ್ನು ತೋರಿಸ್ತೀನಿ ಆಮೇಲೆ. ಅದರೊಳಗೆ ನಾನು ಬರೀ 1,800 ರೂಪಾಯಿ 1,900 ರೂಪಾಯಿಗೆಲ್ಲ ಕೊಟ್ಟಿದ್ದೀನಿ ಸೈಟು. ಇವತ್ತೆಲ್ಲ 2,300ರಿಂದ 2,500 ರೂಪಾಯಿ ಮಾರ್ತಿದ್ದಾರೆ. ಇವತ್ತು ಅಟ್ ಪ್ರೆಸೆಂಟ್ ಇವತ್ತೇ ಮಾರ್ತಿದ್ದಾರೆ. ನಾನು ಕೊಟ್ಟಿದ್ದು 3 4 ತಿಂಗಳಾಗಿಲ್ಲ ಅಷ್ಟೇ. ಎಲ್ಲರೂ 400-500 ರೂಪಾಯಿ ಎಕ್ಸ್ಟ್ರಾ ಇಟ್ಕೊಂಡು ಮಾರ್ತಿದ್ದಾರೆ. ನಮ್ಮ ಲೇಔಟಿಗೆ ಬಂದು ನೀವೇನು ಹೈವೇಯಿಂದ ಜಸ್ಟ್ 300-400 ಮೀಟರ್ ಅಂತ ಹೇಳಿದ್ನಲ್ಲ, ಇದೇ ಹೈವೇ ಸಿಗುತ್ತೆ ನಿಮಗೆ. ಒಳಗಡೆ ಎಂಟ್ರಿ ಆದ ತಕ್ಷಣ ಇದೇ ಹೈವೇ ಲೇಔಟಿಗೆ. ಇದು ಟೋಟಲು ನೀವೇನು ನೋಡ್ತಿರೋ ಸುತ್ತ ಇದು 42 ಎಕರೆ ಲೇಔಟ್ ಇದು. ಟೋಟಲ್ ಇದೊಂದು ಪಾರ್ಟು, ಇದು 9 ಎಕರೆ 13 ಕುಂಟೆ. ಕೆಳಗಡೆ ನಾನು ಇವಾಗ ತೋರಿಸಿದ್ದು ಒಂದು 6 ಎಕರೆ 13 ಕುಂಟೆ. ಅದು ಕೂಡ ಇದ್ರದ್ದು ನಾನು ಹೇಳ್ತೀನಿ ಬನ್ನಿ ಹೇಗಿದೆ ಅಂತ. ಇದು ನೋಡಿ, ಅಲ್ಲಿ ನಾನು ಸಿಮೆಂಟ್ ರೋಡ್, ಅಲ್ಲಿ ಬಂದು ನಿಮಗೆ ತಾರ್ ರೋಡ್ ಮಾಡಿದ್ದೀನಿ. ಇಲ್ಲಿ ಬಂದು ಕಂಪ್ಲೀಟ್ ಎಲ್ಲದು ತಾರ್ ರೋಡ್, ಇಲ್ಲೂ ಬಂದು ಸಿಮೆಂಟ್ ರೋಡ್ ಕೊಟ್ಟಿದ್ದೀನಿ. ಬಟ್ ಇಲ್ಲೂ ಕೂಡ ಎಲ್ಲ ಫೆಸಿಲಿಟಿನೂ ಕಂಪ್ಲೀಟ್ ಆಗಿದೆ. 100% ಡೆವಲಪ್ಮೆಂಟ್ ಮಾಡಿದ್ದೀನಿ. ಇದರಲ್ಲಿ 2 60 ಫೀಟ್ ರೋಡ್ ಬರುತ್ತೆ, ಆ ಕಡೆ ಒಂದು ಬರುತ್ತೆ, ಈ ಕಡೆ ಒಂದು 2 60 ಫೀಟ್ ರೋಡ್ ಬರುತ್ತೆ. ಇದು ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಇದರೊಳಗೆ ಏನಂದರೆ ಎಲ್ಲದು ಬಂದು 30 ಫೀಟ್ ರೋಡು ಮತ್ತು 40 ಫೀಟ್ ರೋಡ್ ಕೊಟ್ಟಿದ್ದೀನಿ, ಮತ್ತು 60 ಫೀಟ್ ರೋಡ್ ಕೊಟ್ಟಿದ್ದೀನಿ. ಇದರೊಳಗೆ ಎಲ್ಲೂ ಕೂಡ ನಿಮಗೆ 20 ಅಡಿ 25 ಅಡಿ ರೋಡ್ ಎಲ್ಲೂ ಕೂಡ ಇಲ್ಲ. ನೀವು ಡ್ರೈನೇಜ್ ಆಗಿರ್ಬೋದು, ವಾಟರ್ ಕಲೆಕ್ಷನ್ ಆಗ್ಬೋದು, ಪ್ರತಿಯೊಂದು ಇದರೊಳಗೆ ಕಂಪ್ಲೀಟ್ ರೆಡಿ ಇದೆ. ಇದು ಕೂಡ ನಿಮಗೆ ಆಲ್ರೆಡಿ 203 ಸೈಟ್ ಇರುವಂಥದ್ದು. ಇದರೊಳಗೆ ಆಲ್ರೆಡಿ 150 ಸೈಟ್ ಸೇಲ್ ಆಗಿದೆ. ಇದರೊಳಗೆ ಇನ್ನೊಂದು 50 ಸೈಟ್ಸ್ ಉಳ್ಕೊಂಡಿದೆ. ಇದು ಕೂಡ ತುಂಬ ಚೆನ್ನಾಗಿದೆ, ನೋಡ್ಬೋದು. ಇದರಲ್ಲೂ ಕೂಡ ಇವತ್ತು ನೀವು ನಾಳೆ ಬೆಳಗ್ಗೆ ಮನೆ ಕಟ್ಕೊಂಡು ವಾಸ ಇರ್ಬೋದು. ಯಾಕೆಂದ್ರೆ ಮನೆಗಳಿದ್ದಾವೆ. ಸೈಟ್ ವಿಸಿಟ್ ಫ್ರೀ ಇದೆಯಾ ಸರ್? 100% ಸೈಟ್ ವಿಸಿಟ್ ಫ್ರೀ ಇರುತ್ತೆ ಸರ್. ನೀವು ಆಫೀಸಿಂದ ನಿಮಗೆ ಕರ್ಕೊಂಬಂದು ತೋರಿಸಿ ಯಾವ ಥರ ಡೈಮೆನ್ಷನ್ ನಿಮ್ಗೆ ಎಷ್ಟು ಬರುತ್ತೆ, ಇಲ್ಲಿ ಏನು ಬರುತ್ತೆ, ಎಲ್ಲದು 100% ಎಲ್ಲದು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ.